ಎಲ್ಲಿ ಸುಮ್ಮನೆ ಟ್ರೈಲರ್ ನೋಡಿದೆ, ನಾನು ನೋಡಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ಕೊಂಡು ಭಾಳ ಒಳ್ಳೆಯ ಅನುಭವ. ಮೊದಲನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ರೆ ನನಗೆ ಯಾವತ್ತೂ ಅನಿಸ್ತಿಲ್ಲ, ನನಗೆ ಯಾರಿಗೂ ಅನಿಸ್ತಿಲ್ಲ. ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ವಿಶ್ ದ ಫಿಲ್ಮ್ ಆಲ್ ದ ವೆರಿ ಬೆಸ್ಟ್. ನಾನು ಸುದೀಪ್ ಜಿ, I haven't seen him for 5 years. Actually, ಸುದೀಪ್ ಜನ ನೋಡಿ 4 ವರ್ಷ ಆಗ್ಬಿಟ್ಟಿತ್ತು. ಇನ್ನೊಂದು ಮುಖ್ಯವಾದ ಕಾರಣ ಬರೋದಕ್ಕೆ ಅಂದರೆ ಅದು ನೋಡಬೇಕು ಅಂತಲೇ ಬಂದೆ ನಾನು. ಥ್ಯಾಂಕ್ ಯು ಸುದೀಪ್ ಜಿ, ನೈಸ್ ಮೀಟಿಂಗ್ ರಿಯಲಿ ಆಫ್ ಲಾಂಗ್ ಟೈಮ್. ವಿಶಿಂಗ್ ದ ಫಿಲ್ಮ್ ಆಲ್ ದ ವೆರಿ ಬೆಸ್ಟ್ ಆನ್ ದ ಹೋಲ್ ಥಿಂಗ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೆಲ್ಲ ನಿಮ್ಮಂಥ ವ್ಯಕ್ತಿಗಳ ಇನ್ಸ್ಪಿರೇಷನ್. ನಾವು ಫ್ಲರ್ಟೇ ಮಾಡಿಲ್ಲ ಸ್ವಾಮಿ, ನೀವು ಒಳ್ಳೆ ಕತೆ. ಫ್ಲರ್ಟ್ ಅಂತ ಯಾಕೆ ಹೆಸರಿಟ್ರೆ ಆನೆಸ್ಟಾಗಿ ಹೇಳಿ, ಎಲ್ಲ ಆಡಿಯನ್ಸ್ ಎಲ್ಲ ಇದೆ. ಸಿ ಅಂದರೆ ಫ್ಲರ್ಟಿಂಗ್ ಎಲ್ಲರ ಜೀವನದಲ್ಲಿ ಒಂದು ಫೇಸ್ ಆಫ್ ಲೈಫ್. ಲೈಕ್ ನೀವು ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಮದುವೆ ಆಗ್ತೀರಾ, ಎಲ್ಲ ಇರುತ್ತೆ. ಹಾಗೆ ಯಾವುದೋ ಒಂದು ಫೇಸಲ್ಲಿ ಎಲ್ಲರ ಜೀವನದಲ್ಲೂ ಯಾವುದೋ ಹುಡುಗಿ ಮೇಲೋ ಯಾವುದೋ ಹುಡುಗನ ಮೇಲೋ ಒಂದು ಕ್ರಶ್ ಥರ ಇರುತ್ತೆ, ಏನೋ ಒಂದು ಆಟಗಳು ಆಡಿರ್ತಾರೆ. ಸೊ ಅದನ್ನು ಎಕ್ಸಾಜುರೇಟ್ ಮಾಡಿರ್ಬೇಕು. ನಿಮ್ಗೆ ಯಾವಾಗ ಆಗಿತ್ತು ಫ್ಲರ್ಟ್? ನೀವು ಯಾರು ಮಾಡಿದ್ರು? ನಾವು ಮದುವೆ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಎಲ್ಲರ ಮನಸ್ಸುಗಳಿಗೆ ಹತ್ರ ಆಗಿರುವಂಥ ಶಬ್ದ, ಎಲ್ಲರೂ ಆರ್ಟ್ಗಳಿಗೆ ಹತ್ರವಾಗಿರುವಂಥ ಶಬ್ದ, ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಮೊಬೈಲ್ಗೆ ಮತ್ತು ಅವ್ರು ಮಾಡೋ ಮೆಸೇಜ್ಗೆ ಹತ್ರವಾಗಿರುವಂಥ ಶಬ್ದ ಫ್ಲರ್ಟ್ ಅಂತ. ಪ್ರತಿಯೊಂದು ಹುಡುಗಿಗೂ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರುವಂಥ ಶಬ್ದ. ಬಟ್ ಫಸ್ಟ್ ಏನಂತಂದರೆ, ನೀವು ಇಟ್ಟಿರೋ ಟೈಟಲಲ್ಲಿ ಗೆದ್ದಿದ್ದೀರಾ ಸಿನಿಮಾದಲ್ಲಿ. ಮತ್ತು ಇನ್ನೊಂದು ಏನಂತಂದರೆ, ನಿರ್ದೇಶನ ಅಂತ ಅನ್ನೋದು ಒಬ್ಬ ಆ್ಯಕ್ಟ್ರಾಗಿ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ತುಂಬ ಕಷ್ಟದ ಕೆಲಸ ಮತ್ತು ತುಂಬ ಇಷ್ಟವಾದಂಥ ಕೆಲಸ. ಯಾಕೆಂತಂದರೆ ನಿರ್ದೇಶನ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕು. ಕತೆ ಬರೆಯೋದ್ರಿಂದ ಆಗ್ಬೋದು, ಒಂದಷ್ಟು ಆ ಸೀನ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಆಗ್ಬೋದು, ಡೈಲಾಗ್ ಬರೆಯೋದು, ಅದು ಅಲ್ಲದೆ ಸಾಂಗ್ಸು ಬರೆದಿದ್ದಾರೆ. ಫಸ್ಟ್ ಇದರಲ್ಲೇ ನೇಚರ್ದ ಒಂದು ಸಾಂಗು. ಮೊದಲನೇದಾಗಿ ಸುದೀಪ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಸುದೀಪ್ ಸರ್ ಸಿನಿಮಾ ಇದು. ಭಾಳಷ್ಟು ಇದನ್ನು ಒಂದು ರೌಂಡ್ ಆಫ್ ಮಾಡೋದಕ್ಕೆ ಸುದೀಪ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫ್ಲರ್ಟ್, ಮಿಸ್ಟರ್ ಫ್ಲರ್ಟ್ ಅಂತ ಬಂದಾಗ ಸಾಕಷ್ಟು ಬೇರೆ ಬೇರೆ ಮೀನಿಂಗ್ಸ್ ಬರುತ್ತೆ. ಅಂದರೆ ಒಂದೇ ರೀತಿ ಫ್ಲರ್ಟಿಂಗ್ ಅಲ್ಲ, ಬೇರೆ ಬೇರೆ ರೀತಿ ಫ್ಲರ್ಟಿಂಗ್ ಇದೆ. ಎಮೋಷನಲ್ ಫ್ಲರ್ಟಿಂಗ್ ಅಥವಾ ಹೆಲ್ದಿ ಫ್ಲರ್ಟಿಂಗ್. ಬಟ್ ಎಲ್ಲದನ್ನೂ ಸೇರಿಸಿ ಒಂದು ಸಿನಿಮಾ ಮಾಡಿ ಸಖತ್ ಎಂಟರ್ಟೈನ್ಮೆಂಟ್ ತುಂಬಿರೋ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ನಿಜವಾಗ್ಲೂ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡುವಾಗ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದೀನಿ ಅನ್ನಿಸಿಲ್ಲ, ತುಂಬ ಫ್ರೆಂಡ್ಲಿಯಾಗಿ ಮಾಡ್ತಿದ್ವಿ. ಆ್ಯಂಡ್ ನೀವು ನೋಡ್ದಂಗೆ ತುಂಬ ಎಂಟರ್ಟೈನ್ಮೆಂಟ್ ತುಂಬಿದೆ. ಆ್ಯಂಡ್ ಐ ಆಮ್ ಪ್ಲೇಯಿಂಗ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇನ್ ದಿಸ್. ಅದು ಸಿನಿಮಾ ನೋಡ್ಬೇಕು ಗೊತ್ತಾಗಲ್ಲ, ತುಂಬ ಚೆನ್ನಾಗಿದೆ. ಇಲ್ಲ ಹಂಗೆ ಫ್ಲರ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ಕೊಡೋದಕ್ಕೆ ಬಂದಿದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಹಾರ್ಡ್ ಕೂಡ ನೋಡಿದ್ದೀವಿ. ಆ್ಯಂಡ್ ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ದ ಆಪರ್ಚುನಿಟಿ. ವೆಲ್ಕಮ್ ಸುನಿಲ್ ಸರ್. ಚಂದನ್ ಅವರನ್ನ ಆಕ್ಟರ್ ಆಗಿ ನೋಡಿದ್ದೀರಾ, ಕ್ರಿಕೆಟರ್ ಆಗಿ ನೋಡಿದ್ದೀರಾ, ನಿರ್ದೇಶಕರು ಹಾಗೂ ನಿರ್ಮಾಣದ ಹೊಣೆ. ಬೆಸ್ಟ್ ವಿಶಸ್ ಬಂದಿದೆ ಸರ್. ಖಂಡಿತ ಬಂದಿರೋದು ಎಲ್ಲರೂ ಅವ್ರ ಸ್ನೇಹಿತರು ಎಲ್ಲರೂ ಬೆಸ್ಟ್ ವಿಷಯ ತಿಳಿಸೋದಕ್ಕೆ ಅಂತಲೇ ಬಂದಿದ್ದಾರೆ. ಬಟ್ ವೈಯಕ್ತಿಕವಾಗಿ ನಾನು 2-3 ದಿವಸದಿಂದ ಈ ಸಿನಿಮಾ ನೋಡೋ ಅವಕಾಶ ಕೊಟ್ಟರು. ಒಂದು ಸಣ್ಣ ಪ್ರಿವ್ಯೂ ಇಟ್ಕೊಂಡಿದ್ರು. ಅದ್ಭುತವಾಗಿ ಮಾಡಿದ್ದೀರ ಚಂದನ್. ಇದನ್ನು ನನ್ನ ಸ್ನೇಹಿತರು ಅನ್ನೋ ಕಾರಣಕ್ಕೆ ಮಾತ್ರ ಹೇಳ್ತಾ ಇಲ್ಲ. ಮೊದಲನೇ ಸರ್ತಿ ಡೈರೆಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅನ್ನೋಂಥ ರೀತಿಯಲ್ಲಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ವಿನಯ್ ಅವರು, ನಿಮಿಕಾ ಅವರು, ಚಂದನ್ ಇನ್ಕ್ಲೂಡೆಡ್ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಈಗ ಟ್ರೈಲರ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತೀನಿ, ಇದು ಡೆಫಿನೆಟ್ಲಿ 100% ಹಿಟ್ ಆಗುತ್ತೆ ಅಂತ. ಆ್ಯಸ್ ಎ ಡೈರೆಕ್ಟರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಇನ್ನೊಂದು ವಿಷಯ ಹೇಳಬೇಕು. ಚಂದನ್ ಹೇಳಿದ್ರು
ಸುದೀಪ್ ಅವರು ಅದನ್ನು ಸೆಕೆಂಡ್ ಎಡಿಟ್ ಮಾಡಿದ್ರು ಅಂತ. ಸೊ ಅದಾದಮೇಲೆ ಐ ಥಿಂಕ್ ಇಟ್ ಲುಕ್ಸ್ ಈವನ್ ಬೆಟರ್. ಅದು ಮೊದಲನೇದಾಗಿ ಕ್ರೆಡಿಟ್ ಟು ಸುದೀಪ್ ಅವರು, ದಟ್ ಅವರ ಆಸಕ್ತಿಯಿಂದ ಒಂದು ಭರವಸೆ ತೋರಿಸಿ ಈ ಸಿನಿಮಾ ಮೇಲೆ ಅವರ ಇನ್ಪುಟನ್ನು ಕೊಟ್ಟಿದ್ದಾರೆ. ಅವ್ರಿಗಿರೋಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ಅವರಿಗಿರೋಷ್ಟು ನಾಲೆಡ್ಜನ್ನು ಈ ಸಿನಿಮಾಗೆ ತುಂಬಿದ್ದಾರೆ ಅನ್ನೋದು ಒಂದು ನಿಜವಾಗ್ಲೂ ಮೆಚ್ಚುವಂಥ ವಿಷಯ. ಅಂಥವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ಚಂದು ಆ್ಯಂಡ್ ಕವಿತಾ, ಇಬ್ಬರು ಒಳ್ಳೆ ಸಿನಿಮಾ ಮಾಡಿದ್ದೀರಿ ಸೇರಿಕೊಂಡು. ಮೊದಲನೇದಾಗಿ ನನ್ನ ಅಭಿನಂದನೆಗಳು, ಎರಡನೇದಾಗಿ ಅಭಿನಂದನೆಗಳು ಬಿಕಾಸ್ ಯು ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು. ಸಿನಿಮಾ ಜರ್ನಿ ಹಾಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಸ್ಟೇಜಲ್ಲಿ ನಿಂತ್ಕೊಂಡು ಒಂದು ಚಿಕ್ಕ ವಿಚಾರನ ಪ್ರೌಡಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸುದೀಪ್ ಸರ್ ನಾನು ಗೆದ್ದಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಸುಮಾರು ಜನರು ಗೊತ್ತಿಲ್ಲ. ನಾನು ಇಂಟ್ರೊಡ್ಯೂಸ್ ಆಗಿದೆ ಕಿಚ್ಚ ಕ್ರಿಯೇಷನ್ಸಿಂದ. ಅಂಬಿ ವಯಸ್ಸಾಯಿತು ಅಲ್ಲಿ ಒಂದು ಮೇಜರ್ ರೋಲ್ ಮಾಡಿದೆ. ಸೊ ಅದಾದಮೇಲೆ ಐ ಲವ್ ಯು ಬ್ರಹ್ಮಚಾರಿ, ಶಿವಾರ್ಜುನ ಮಾಡ್ಕೊಂಡು ಬಂದು ಇವಾಗ ಲೀಡಾಗಿ 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಫ್ಲರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ, ಹಾಗೆ ಸರ್ ನೀವು ಹಾಡಿ ಇವಾಗ ಟೈಮ್ ಮಾಡ್ಕೊಂಡು ಟ್ರೈಲರ್ ಲಾಂಚ್ ಬಂದಿದ್ದು. ಇಟ್ಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ ಫಾರ್ ಮಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ವರ್ಷ ಆದಮೇಲೆ ನಾನು ಮಾಡ್ತಾ ಇರೋದು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟ್ ಕಾಲೇಜ್ ಸಿಕ್ಕಿರೋದು. ನಾನು ಹೇಳ್ದಂಗೆ ಚಂದು ಅವರು ನನಗೆ 2 ದಿನ ಇದೆ ಶೂಟಿಂಗ್ಗೆ ಕಾಲ್ ಮಾಡಿಬಿಟ್ಟು ಈ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ಲಾಡ್ ಆ್ಯಂಡ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಹಾಗೆ ಎಂಟೈರ್ ಸಿನಿಮಾ ನಾನು ವಿಕ್ಟಿಮ್ ಆಗಿ ಕಾಣಿಸ್ಕೋತೀನಿ. ಸೊ ಏನಿದೆ ಸಿನಿಮಾದ ಹೆಸರು ಫ್ಲರ್ಟ್ ಅಂತ. ಚಂದು ಅವರು ಬರೀ ಫ್ಲರ್ಟ್ ಮಾಡಿಲ್ಲ, ಈ ಸಿನಿಮಾದಲ್ಲಿ ಮಲ್ಟಿಪಲ್ ಇಮೋಷನ್ಸ್ ತೋರಿಸಿದ್ದಾರೆ. ಲೈಕ್ ಫ್ರೆಂಡ್ಶಿಪ್, ಬಾಂಡ್, ಬೀಟ್ರೇಲ್, ಹಾಗೆ ಜಿಮ್ ಟ್ರೈನರ್ಸ್ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ಎಂಟೈರ್ಲಿ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ November 7th ನಮ್ಮ ಸಿನಿಮಾ ಫ್ಲರ್ಟ್ ರಿಲೀಸ್ ಆಗ್ತಾ ಇದೆ. ನೀವು ಹೇಗೆ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿಕೊಂಡು ಬಂದಿದ್ದೀರಾ, ಹಾಗೆ ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಅಗೇನ್ ಚಂದನ್, ಥ್ಯಾಂಕ್ ಯು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಚಂದನ್ ಅವರು ಸ್ಟೋರಿ ಹೇಳಿದಾಗಲೂ ಹೇಳಿದರು ನನಗೆ, ಇದರಲ್ಲಿ ಒಂದು ಹಾಫಲ್ಲಿ ನೀವು ಪಾಸಿಟಿವ್ ಆಗಿರ್ತೀರಾ, ಇನ್ನೊಂದು ಹಾಫಲ್ಲಿ ಒಂಚೂರು ಬೇರೆ ಥರ ಇರ್ತೀರಾ ಅಂತ. ಬಟ್ ಎಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ 99 ಗರ್ಲ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಆದಮೇಲೆ ಅಥವಾ ಅದರ ಬಿಫೋರ್ ಇರುವ 100 ಗರ್ಲ್ ಫ್ರೆಂಡ್ ನಾನು ಈ ಮೂವಿಯಲ್ಲಿ. ಸೊ ದಟ್ ಇಸ್ ದ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಫ್ಲರ್ಟಿಂಗ್. ಇನ್ನು ಡೆಫಿನೆಟ್ಲಿ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ದ ಮೂವಿ ವಾಸ್ ಅಮೇಝಿಂಗ್. ಅದಕ್ಕಿಂತ ಮುಂಚೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಕಿಚ್ಚ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ದಿ ಎಡಿಟಿಂಗ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಮೀನ್ಸ್ ಅ ಲಾಟ್. ನಿಮ್ಮ ಸಪೋರ್ಟ್ ಯು ನೋ ಮೀನ್ಸ್ ದ ವರ್ಲ್ಡ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಗಿರೀಶ್, ನಾನು ಆ್ಯಕ್ಚುಲಿ ಗಿರೀಶ್ ಜೊತೆ ಇನ್ನೊಂದು ಮೂವಿ ಮಿಸ್ಟರ್ ಬ್ಯಾಚುಲರ್ ಡ್ಯಾಲಿ ಕೃಷ್ಣ ಅವ್ರ ಜೊತೆ ಕೂಡ ಮಾಡಿದೆ. ಸೊ ಅದರಲ್ಲಿ ನೋಡುವ ನನ್ನ ಗಿರೀಶ್ ಮತ್ತು ಈ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಪರ್ಫಾರ್ಮ್ ಮಾಡಿರೋ ಗಿರೀಶ್ಗೆ ತುಂಬ ವ್ಯತ್ಯಾಸ ಇದೆ. ಯಾಕೆ ನಾವೆಲ್ಲರೂ ಅವರನ್ನು ಹ್ಯೂಮರಸ್ ಆಗಿ ನೋಡಿದ್ದೀವಿ ಆ್ಯಸ್ ಅ ಕಾಮಿಡಿಯನ್, ಬಟ್ ದೆನ್ ಈ ಮೂವಿಯಲ್ಲಿ ಒಂಚೂರು ಸೀರಿಯಸ್ ಪಾರ್ಟ್ ಇದೆ. ಸೊ ದ್ಯಾಟ್ಸ್ ಆಲ್ಸೋ ಅಮೇಝಿಂಗ್. ಇನ್ನು ಚಂದನ್ ಆ್ಯಸ್ ಅನ್ ಆ್ಯಕ್ಟರ್ ನಾವೆಲ್ಲ ನೋಡಿದ್ದೀವಿ, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಎಲ್ಲರ ಐ ಆಮ್ ಶ್ಯೂರ್ ಒಂದು ಟೈಮಲ್ಲಿ ಆರ್ ಈವನ್ ಟುಡೇ ಲಾಟ್ ಆಫ್ ಗರ್ಲ್ಸ್ ಹ್ಯಾವ್ ಅ ಕ್ರಶ್ ಆನ್ ದಿಸ್ ಗಾಯ್. ಬಟ್ ನಾನು ಇದನ್ನು ಹೇಳಬೇಕು, ಯಾಕಂದರೆ ಜಸ್ಟ್ 2 days ಬ್ಯಾಕ್ ನಾನು ಈ ಮೂವಿನ ನೋಡಿದೆ, ನಮ್ಮ ಮೂವಿನ, ಆ್ಯಂಡ್ ಐ ಫೆಲ್ ಸೋ ಹ್ಯಾಪಿ. ಚಂದನ್ ಯು ಆರ್ ಅನ್ ಅಮೇಝಿಂಗ್ ಡೈರೆಕ್ಟರ್. ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ದಿಸ್. ಓಕೆ ಎಸ್ ಓಕೆ, ಹಾಗಾದರೆ ನೀವು ಮಾತಾಡ್ತಾ ಅದರಲ್ಲೇ ಸಿಗಿಸಲು ಪ್ಲೀಸ್ ಸರ್. ಚಂದನ್ ಅವರೇ, ಒಂದು ದೊಡ್ಡ ಜವಾಬ್ದಾರಿ. ಇಷ್ಟು ವರ್ಷ ನಟನೆಯ ಮೂಲಕ ನೀವು ತುಂಬಾ ಚೆನ್ನಾಗಿ ಎಲ್ಲರ ಮನಸ್ಸನ್ನು ರಂಜಿಸಿದ್ರಿ. ಅಫ್ಕೋರ್ಸ್ ನಿಮಗೆ ಬೇಕಾದಂತಹ ಸ್ಟೋರಿಗಳು ಸಿಕ್ತಿದ್ದಾಗ ನಾವೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ದೊಂದು ಬ್ಯೂಟಿಫುಲ್ ಜರ್ನಿ ಹೇಗೆ ಶುರುವಾಯಿತು, ಹೇಗೆ ನಡೀತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡಲೇಬೇಕು. ಇಬ್ಬರು ಇಂಟರ್ನ್ಯಾಷನಲ್ ಆಗಿದ್ದಾರೆ. ಸೊ ಅವ್ರ ಜೊತೆ ಹೇಗೆ ವರ್ಕ್ ಮಾಡಿದ್ರು, ನಿಮ್ಮ ಟೀಮ್ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್
ಇದಿಷ್ಟು ಜನ ಸೇರಿದ್ದಕ್ಕೆ ಆ್ಯಂಡ್ ಈ ಒಂದು ಇವೆಂಟ್ನ ಸಕ್ಸಸ್ಫುಲ್ ಮಾಡ್ತಿರೋದಕ್ಕೆ. ಈ ಫ್ಲರ್ಟ್ ಸಿನಿಮಾ ಕತೆ ಶುರು ಮಾಡಿದಾಗ ನಾನು ಬ್ಯಾಚುಲರ್ ಆಗಿದ್ದೆ. ಸೊ ಅವಾಗ ಬರ್ತಿದ್ದ ಕತೆ ಸಿನಿಮಾ ಮಾಡೋಣ ಅಂದ್ಕೊಂಡಾಗ ಮದುವೆ ಆಗಿದ್ದೆ. ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಒಂದು ವರ್ಷದ ಮಗು ಇದೆ. ಸೊ ಸ್ವಲ್ಪ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗಿದೆ ನನಗೆ. ಆ್ಯಂಡ್ ಅಕ್ಟೋಬರ್ 25ನೇ ತಾರೀಕಿಗೆ ಸುದೀಪ್ ಸರ್ನ ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿ 10 ವರ್ಷ ಆಗುತ್ತೆ. ಸೊ ಅವತ್ತಿಂದ ಇವತ್ತಿನವರೆಗೂ ಸರ್ ಜೊತೆ ಒಂದು ತುಂಬ ಅದು ಒಂಥರ ಫ್ರೆಂಡ್ಶಿಪ್ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಏನು ಹೇಳೋದು, ನಾನು ಐ ಫೀಲ್ ಲೈಕ್ ಐ ಆಮ್ ಹಿಸ್ ಫ್ಯಾಮಿಲಿ ಮೆಂಬರ್. ಸೊ ಒಂದು CCLಯಿಂದ ಹಿಡಿದು ಪ್ರೇಮ ಬರಹ ಟ್ರೇಲರ್ ಲಾಂಚ್ ಮಾಡಿದರು. ಆ್ಯಂಡ್ ದೆನ್ ನನ್ನ ಹೋಟೆಲ್ನ ಇನಾಗ್ರೇಟ್ ಮಾಡಿದರು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಸೊ ಐ ವಾಂಟೆಡ್ ಸೋ ಮೆನಿ ಪಿಲ್ಲರ್ಸ್, ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ತುಂಬ ವ್ಯಾಲ್ಯೂ ಇದೆ ಇದರಲ್ಲಿ. ಅದೆಲ್ಲದಕ್ಕೂ ಸೆಂಟರ್ ಪಿಲ್ಲರ್ ಆಗಿ ಇವತ್ತು ಬ್ಯಾಕ್ ಬೋನ್ ಆಗಿ ನಿಂತಿರೋರು ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೀವು ಹಾಡಿರೋ ಹಾಡು ತುಂಬ ಜನ ಮನಸ್ಸು ಬಿಟ್ಟಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ನನ್ನ ಜೀವ, ಎಲ್ಲರ ಜೀವ ಸರ್. ಆ್ಯಂಡ್ ಮೈ ಪೇರೆಂಟ್ಸ್ ದೇ ಆರ್ ವೆರಿ ಇನ್ನೋಸೆಂಟ್. ಲೈಕ್ ನನ್ನನ್ನು ಇಂಜಿನಿಯರ್ ಮಾಡಿಸಿದ್ರು, ಬಟ್ ನಾನು ಈ ರಂಗಕ್ಕೆ ಬಂದೆ. ಬಟ್ ಸ್ಟಿಲ್ ಅವ್ರು ಏನು ಹೇಳಲಿಲ್ಲ, ಇವತ್ತು ಏನು ಕೇಳಲ್ಲ ನಾನು ಏನು ಮಾಡ್ತೀನಿ ಅಂತ. ಬಟ್ ನಿಮ್ಗೆ ಏನು ಇಷ್ಟ ನಾವು ಮಾಡಪ್ಪ ಅಂತ ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿ ಇಬ್ಬರಿಗೂ. ಆ್ಯಂಡ್ ನನ್ನ ಭಾವ ಒನ್ ಆಫ್ ದ ಫೈನಾನ್ಷಿಯಲ್ ಸಪೋರ್ಟ್ ಈ ಸಿನಿಮಾಗೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನಾನು. ಇದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಶುರು ಮಾಡಿದಾಗ ನನ್ನ ವೈಫ್ ಕವಿತಾ 6 months ಪ್ರೆಗ್ನೆಂಟ್ ಆಗಿದೆ. ಸೊ ಐ ವಾಸ್ ಕನ್ಫ್ಯೂಸ್, ಈ ಸಿನಿಮಾ ಶುರು ಮಾಡಿ ಮುಗ್ಸೋಕ್ಕಾಗತ್ತೆ. ಐ ಮೀನ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್ ಆ್ಯಂಡ್ ಬೇಬಿ. Yes. What about this? I know a lot of emotions. How do you ಒಂದು ದೊಡ್ಡ ಜರ್ನಿ ಆಗಿರೋದ್ರಿಂದಾಗಿ ಹಲವಾರು ಮನಸ್ಸುಗಳನ್ನು ನೋಡಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ದೊಡ್ಡ ಶಕ್ತಿ, ನಮ್ಮೆಲ್ಲರ ದೊಡ್ಡ ಶಕ್ತಿ ಸುದೀಪ್ ಸರ್ ಒಂದೇ ಕೊಟ್ಟಿದ್ದಾರೆ. ಸೊ ಅವ್ರಿಗೆ 6 months ಇತ್ತು, ಶಿ ವಾಸ್ ಪ್ರೆಗ್ನೆಂಟ್. ಆ್ಯಂಡ್ ಅವಾಗ ಶುರು ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಅವರು ನನ್ನ ಸಪೋರ್ಟ್ ನೆಸೆಸಿಟಿನೇ ಇಲ್ಲ ಅನ್ನೋ ಥರ ಅವರು she took care of herself and the baby. It's okay. ನೀವು ಟೈಮ್ ತಗೊಳ್ಳಿ. ವಿಲ್ ಕಾಲ್. It's okay. Call the ಥ್ಯಾಂಕ್ ಯು ಎಲ್ಲ ಹೇಳ್ಬಿಡಿ ಅಂದರು. ಅಫ್ಕೋರ್ಸ್ ಪ್ರತಿ ಹೆಜ್ಜೆಯಲ್ಲೂ ಸುದೀಪ್ ಸರ್ ಇದ್ದಾರೆ. ಈಗ ಸುದೀಪ್ ಸರ್ ಸಿನಿಮಾ ನೋಡಿದ್ರು ಫಸ್ಟ್ ಅವ್ರಿಗೆ ಆ್ಯಕ್ಚುಲಿ ತೋರಿಸಿದ್ರು. ಬಿಕಾಸ್ ಐ ವಾಂಟೆಡ್ ಸುದೀಪ್ ಸರ್ ಟು ಬಿ ಮೈ ಫಸ್ಟ್ ಆಡಿಯನ್ಸ್. ಸೊ ಸ್ವಲ್ಪ ಲೆಂತ್ ಇತ್ತು ಕರೆದ್ರು. ಆ್ಯಂಡ್ ದೆನ್ ಈಸ್ ದ ಸೆಕೆಂಡ್ ಎಡಿಟರ್, ಅಂದರೆ ಮೇನ್ ಫೈನಲ್ ಔಟ್ಪುಟ್ ಅಂತ ಏನಿದೆ ನಮ್ಮ ಸಿನಿಮಾ, ಸಕ್ಕದಾಗಿ ನನ್ನ ಸಿನಿಮಾನ ಶೇಪ್ ಅಪ್ ಮಾಡಿಕೊಟ್ಟಿದ್ದಾರೆ. ಐ ಲವ್ ಇಟ್. ಆ್ಯಂಡ್ ಅವರು ನಿಜ ಹೇಳ್ತೀನಿ, ಒಂದು ಅವರು ಮಾರ್ಕ್ ಶೂಟ್ ಮಾಡ್ತಿದ್ದಾರೆ ಈಗ. ಆ ಶೂಟ್ ಮಧ್ಯ 2 ಗಂಟೆಗೆ ಪ್ಯಾಕಪ್ ಮಾಡ್ಕೊಂಡ್ಬಂದು ಬೆಳಗ್ಗೆ 5 ಗಂಟೆ ತನಕ ಎಡಿಟ್ ಮಾಡಿದ್ದಾರೆ ಕೂತ್ಕೊಂಡು. ನನ್ನ ಸರ್ ತುಂಬ ಸುಸ್ತಾಯಿದ್ರು, ಮಲ್ಕೊಂಡಿದ್ರೆ ನಾವು ಮಲ್ಕೊಂಡ್ಬಿಟ್ಟಿರ್ತಿದ್ವಿ. ನಮ್ಮನ್ನು ಫೋನ್ ಮಾಡಿ ಎಬ್ಸ್ತಿದ್ರು, ನಾನು ವಿನಯ್ ಎಲ್ಲ. ಸೊ ತುಂಬ 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 ಸಪೋರ್ಟಿವ್ ಆಗಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ಹೇಳೋಕ್ಕೆ 1000 ಮಾತುಗಳಿದೆ ಸರ್. ಒನ್ ಥಿಂಗ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸುದೀಪ್ ಸರ್ ಅದರ ಜೊತೆಗೆ ನೀ ನನ್ನ ಜೀವ ಸಾಂಗ್ ಬಗ್ಗೆ ಹಾಗೆ ನಮ್ಮೆಲ್ಲರಿಗೂ ಕೂಡ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಟ್ಟಿರೋರಿಗೆ ವೆರಿ ವೆರಿ ಸ್ಪೆಷಲ್ ಸಾಂಗ್. ಅದರ ಲಿರಿಕ್ಸ್ ಇರಬಹುದು, ಅದೇ ರೀತಿಯಾಗಿ ನೀವು ಒಂದು ಬೈಟ್ ಕೊಡ್ತಾ ಹೇಳ್ತಾ ಇದ್ರಿ, ಸ್ವಲ್ಪ ಮೆಲೋಡಿಯಸ್ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗಿದ್ದಿರ್ಬೋದು ಅಂತೇಳಿ. ಬಟ್ ನಿಮಗೆ ಹೇಗೆ ಅನ್ನಿಸ್ತು ಸರ್ ಪರ್ಸನಲಿ ಆ ಹಾಡು ಚಂದನ್ ಅವ್ರು ಬರ್ತಿರೋದು?
ನನಗೆ ಚಂದನ್ ಏನು ಮಾಡಿದ್ರು ಇಷ್ಟ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ದರ್ ಆರ್ ಫ್ಯೂ ಗುಡ್ ಫ್ರೆಂಡ್ಸ್ ಇನ್ ಮೈ ಲೈಫ್, ವೆರಿ ಫ್ಯೂ. ಯಾರು ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ, ನಾನು ಅವ್ರಿಗೆ ಏನು ಮಾಡಬೇಕು ಹೇಳ್ತಾರೆ. ಅವ್ರು ಕೂಡ ನನ್ನ ಜೀವನದಲ್ಲಿ ಏನೇನು ಮಾಡಿದ್ದಾರೆ ನೀವು ಹೇಳಿಲ್ವಲ್ಲ. ಸೊ ದರ್ ಆಲ್ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಆ ಸಾಂಗ್ ಅವ್ರು ಅದ್ಭುತವಾಗಿ ಬರೆದಿರೋದು, ಅವರು ಸಂಗೀತ ರಚನೆ ಮಾಡಿರೋದು ಅವ್ರ ಕಡೆ. ನಾನು ಹೋಗಿ ಬರೀ ಹಾಡಿದ್ದೆ ಅಷ್ಟೇ. ಸೊ ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಬಿಕಾಸ್ ಯು ಪೀಪಲ್ ಲವ್ ಅಸ್ ಸೋ ಮಚ್ ದಟ್ ಗುಡ್ ಸಾಂಗ್ಸ್ ಇಸ್ ವಂಡರ್ಫುಲ್ ಸರ್. ಅಫ್ಕೋರ್ಸ್ ಫಾರ್ಗಾಟ್ ಟು ಮೆನ್ಷನ್ ನಮ್ಮ ಹಳೆ ಹುಲಿ ವೇಣು, ಅವ್ರದ್ದು ಛಾಯಾಗ್ರಾಹಕ ಇದರಲ್ಲಿ. ಆ್ಯಂಡ್ ಈಸ್ ಮಾರ್ವಲಸ್. ಅವರು ಉಪೇಂದ್ರ ಸರ್ ಒಟ್ಟಿಗೆ ಆ ಒಂದು ಏನಂತಾರೆ ಆ ಗರಡಿಯಿಂದ ಬಂದು. ಆ್ಯಂಡ್ ಸಾಧಾರಣ ವ್ಯಕ್ತಿ ಅಲ್ಲ, ಅವ್ರನ್ನ ಮೆಚ್ಚೋದು ಭಾಳ ಒಂದು ಸ್ವಲ್ಪ ಏನಂತೀವಿ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ. ಮಕ್ಕಳನ್ನ ನೋಡಿದಾಗ ಹೇಳ್ತಾರೆ, ನಾವು ಹೇಳಿದ್ರೆ ಸೀನ್ ತೆಗಿಬೇಕಾದ್ರೆ ಬೇಕಾದ್ರೆ ಹೇಳ್ತಾರೆ, ತುಂಬ ಕೆಟ್ಟದಾಗಿ ತೆಗಿತಾ ಅದೇ ತೆಗಿ ಅಂತಾರೆ. ಹಿ ಹ್ಯಾಸ್ ಲವ್ ದ ಫಿಲ್ಮ್, ಹಿ ಈಸ್ ದ DOP ಫಾರ್ ದಿಸ್. Renu is not come, I think, but he's done a wonderful job. ಎಸ್, ಇದೇ ವೇದಿಕೆಯಲ್ಲಿ ಚಂದನ್ ಅವರು ಕೊನೆಯದಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಒಂದು ಮಾತಾಡಿದ್ದಾರೆ. ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಅದೇ ರೀತಿಯಾಗಿ DOP ಸರ್ ಬಗ್ಗೆ. ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದು ಜಸ್ಸಿ ಗಿಫ್ಟ್ ಆ್ಯಂಡ್ ನಗ್ಗುಲ್ ಅಂತ ಇಬ್ಬರು ಫಾರಿನಲ್ಲಿದ್ದಾರೆ. ಆ್ಯಂಡ್ ವೇಣು ಸರ್ ಕೂಡ ಫಾರಿನಲ್ಲಿದ್ದಾರೆ, ಎಲ್ಲ ಹೊರಗಡೆ ಇದ್ದಾರೆ. ಸೊ ಅವರು ಬರೋಕ್ಕಾಗಿಲ್ಲ ಇವತ್ತು. ಆ್ಯಂಡ್ ದೇ ಹ್ಯಾವ್ ಡನ್ ಗ್ರೇಟ್ ಜಾಬ್. ಅದನ್ನು ಸಿನಿಮಾಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹೇಳೋದಕ್ಕಿಂತ. ಥ್ಯಾಂಕ್ ಯು.